ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಸಂಚಿಕೆ 16 ಏನಾಯಿತು ಅಂತ ನೋಡೋಣ. ನಿನ್ನಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಎಲ್ಲ ಪೇಪರ್ಸು ಕರೆಕ್ಟಾಗಿದೆ ಅಂತ ಮ್ಯಾನೇಜರ್ ಹೇಳಿದಾಗ ಅವರಪ್ಪ ಮಹಾಬಲ ಅವರು ಚಂದನನ ಪಕ್ಕ ಬಂದು ಕೂತ್ಕೊಂಡು ಸೈನ್ ಮಾಡು ಚಂದನ ಅಂತ ಹೇಳ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅಷ್ಟೇ, ನಿನ್ನೆ ಸೀನೆ ಕಂಟಿನ್ಯೂ ಆಗುತ್ತೆ ನೋಡಿ. ಎಲ್ಲರೂ ಕೂತಿರ್ತಾರೆ, ಹಾಗೆ ಅವರಮ್ಮ ಒತ್ತಾಯ ಮಾಡಿ ಹೇಳ್ತಾರೆ, ಹಾಗೆ ಬೈದ್ಬಿಟ್ಟು ಹೇಳ್ತಾರೆ, ಚಂದನ ನೀನು ಸಿಗ್ನೇಚರ್ ಮಾಡು ಅಂತ. ಅವರಪ್ಪ ಇನ್ನೊಂದು ಸಾರಿ ಬೈತಾರೆ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ಚಂದನ ಅಂತ ಹೇಳಿ ಫೈಲ್ ಓಪನ್ ಮಾಡಿಸಿ ಸೈನ್ ಮಾಡು ಅಂತ ಹೇಳ್ತಾರೆ. ಈ ಕಡೆ ಹರಿ ತುಂಬಾ ವರಿಯಾಗಿರ್ತಾನೆ, ಮಾಡಬೇಡ ಅಂತ ಸನ್ನೆ ಮಾಡ್ತಾ ಇರ್ತಾನೆ. ಪೆನ್ ಇಸ್ಕೊಂಡು ಸೈನ್ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ ಚಂದನ. ಅಷ್ಟರಲ್ಲಿ ಮತ್ತೆ ನೆನಪಾಗುತ್ತೆ, ಆರ್ಯ ಅವ್ರು ಬರಲಿ ಆವಾಗ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳ್ತಾಳೆ. ಬಟ್ ಅವ್ರ ಅಮ್ಮ ಅಪ್ಪ ದಾಸು ಮತ್ತು ಅವ್ರ ಅತ್ತಿಗೆ ಫೋರ್ಸ್ ಮಾಡಿ ಸೈನ್ ಮಾಡಿಸೇ ಬಿಡ್ತಾರೆ. ಎಲ್ಲ ಪೇಪರ್ಗೂ ಸೈನ್ ಮಾಡ್ತಾ ಇದ್ದಾಳೆ ನೋಡಿ. ಸೈನ್ ಮಾಡಿದ ತಕ್ಷಣ ಇವರಿಗೆಲ್ಲರಿಗೂ ತುಂಬಾ ಖುಷಿಯಾಗುತ್ತೆ. ಅವರಪ್ಪ ದಾಸು ಇಬ್ಬರೂ ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಅಂತ ಸರಿಯಾಗಿ ಚೆಕ್ ಮಾಡ್ಕೋತಾರೆ. ಇವಳು ಈ ಕಡೆ ಅಳ್ತಾನೆ ಇರ್ತಾಳೆ ಸೈನ್ ಮಾಡಿಬಿಟ್ಟು. ಈ ಕಡೆ ಏನಾಯಿತು ಅಂತ ನೋಡೋಣ. ಇವರು ನಿನ್ನಿನ ಸಂಚಿಕೆಯಲ್ಲಿ ಓಡ್ಕೊಂಡು ಹೋಗಿದ್ರು ಆರ್ಯನ್ನ ಚೇಸ್ ಮಾಡಿಕೊಂಡು. ಬಟ್ ಅವನು ಹೋಗ್ಬಿಡ್ತಾನೆ. ಇವರೆಲ್ಲ ವಾಪಸ್ ಫ್ರೆಂಡ್ಸು ಮತ್ತು ಕಂಟಿ ಎಲ್ಲರೂ ವಾಪಸ್ ಬಂದು ಕಾರ್ ಹತ್ರ ನಿಂತ್ಕೊತಾರೆ. ಮುತ್ತುರಾಜ್ ಹೇಳ್ತಾನೆ, ನನಗೆ ಗೊತ್ತಿತ್ತು ಇದೇನೋ ಎಡ್ವರ್ಟ್ ಆಗುತ್ತೆ ಅಂತಂದು, ನನ್ನ ಬಲ್ಗಣ್ಣು ಅದರ್ತಾ ಇತ್ತು ಅಂತ ಹೇಳ್ತಾನೆ. ಅದಕ್ಕೆ ಮಯೂರ ಹೇಳ್ತಾನೆ, ಆವಾಗಲೇ ಹೇಳ್ದೆ ಎಡಗಣ್ಣು ಅಂತ, ಇವಾಗ ಬಲ್ಗಣ್ಣು ಅಂತೀಯಲ್ಲಣ್ಣ ಅಂತ ಬೈತಾನೆ. ಒಟ್ಟಿನಲ್ಲಿ ಮುತ್ತುರಾಜ್ಗೆ ಏನೋ ಒಂಥರ ಸಮಾಧಾನ, ಹೇಗಾದರೂ ತಪ್ಪೋಯ್ತಲ್ಲ ಕಿಡ್ನಾಪ್ ಮಾಡೋದು ಅಂತ. ಈ ಕಡೆ ಚಂದನ ಜೋರಾಗಿ ಒಳೊಳಗೇನೆ ತುಂಬ ದುಃಖಪಟ್ಟು ಅಳ್ತಾ ಇರ್ತಾಳೆ. ಅವ್ರು ಅದಕ್ಕೆ ನೋಡಿಕೊಂಡು ಅಷ್ಟರೊಳಗೇನೆ ಇವನು ಹರಿ ಅಳೋದನ್ನು ವಿಡಿಯೋ ಮಾಡಿ ಅವ್ರ ಅಣ್ಣಂಗೆ ಕಳಿಸ್ತಾನೆ. ಹಾಗೆ ಒಂದು ವಾಯ್ಸ್ ಮೆಸೇಜ್ ಹಾಕಿ ಸೆಂಡ್ ಮಾಡ್ತಾನೆ. ನೋಡೋಣ, ನಾನೇನಾದರೂ ಸುಳ್ಳು ಹೇಳಿದರೆ ಈ ಕಿಡ್ನ್ಯಾಪ್ನ ಕ್ಯಾನ್ಸಲ್ ಮಾಡು, ಇದ್ರ ಮೇಲೆ ನಿನ್ನಿಷ್ಟ. ಈ ವಿಡಿಯೋ ನೋಡಿ ಆದ್ರೂ ನಿನಗೆ ಗೊತ್ತಾಗಲಿ ಈ ಹುಡುಗಿನ ಎಷ್ಟು ಬಲವಂತದಿಂದ ಸೈನ್ ಮಾಡಿಸ್ಕೊಂಡ್ರು. ಹಾಗೆ ಅವಳಿಗೆ ಹೇಗೆ ಅಳ್ತಾ ಇದ್ದಾಳೆ ನಿಮಗೆ ಗೊತ್ತಾಗಲಿ, ಇದ್ರ ಮೇಲೆ ನಿಮ್ಮಿಷ್ಟ ಅಂತ ಹೇಳಿ ಒಂದು ವಾಯ್ಸ್ ಮೆಸೇಜ್ನ ಸೆಂಡ್ ಮಾಡ್ತಾನೆ. ಈ ಕಡೆ ಅಣ್ಣ ತಮ್ಮಂದರು ಮತ್ತು ಫ್ರೆಂಡ್ಸ್ ಎಲ್ಲ ಕಾರ್ ಹತ್ರ ನಿಂತ್ಕೊಂಡು ಒಳ್ಳೆ ಚಾನ್ಸ್ ಮಿಸ್ ಆಗೋಯ್ತು ಅಂತ ಗೊಣ್ಗಾಡ್ತಾ ಇರ್ತಾರೆ, ಕಂಟಿ ಎಸ್ಪೆಷಲಿ. ಅಷ್ಟರೊಳಗೆ ಮಯೂರನ್ಗೆ ಒಂದು ಮೆಸೇಜ್ ಟೋನ್ ಬರುತ್ತೆ, ವಾಯ್ಸ್ ಮೆಸೇಜು ಮತ್ತು ವಿಡಿಯೋನ ನೋಡ್ತಾ ಇರ್ತಾನೆ. ಹಾಗೆ ಹರಿ ಕಳಿಸಿದಣ್ಣ ಅಂತ ಮುತ್ತುರಾಜ್ಗೆ ಹೇಳಿ ತೋರಿಸ್ತಾನೆ. ಈ ವಿಡಿಯೋ ನೋಡಿ ಅವನಿಗೆ ಅನಿಸುತ್ತೆ ಮುತ್ತುರಾಜನ್ಗೆ, ಅಯ್ಯೋ ತುಂಬ ಅಳ್ತಾ ಇದ್ದಾಳೆ ಈ ಹುಡುಗಿ, ತುಂಬ ಫೋರ್ಸ್ ಮಾಡಿ ಮದುವೆ ಮಾಡ್ತಾ ಇದ್ದಾರೆ, ಇದು ತಪ್ಪಲ್ವಾ ಅಂತ ಅವನಿಗೂ ಗೊತ್ತಾಗುತ್ತೆ. ಹೇಗಾದರೂ ಮಾಡಿ ಆರ್ಯನ್ನ ಕಿಡ್ನ್ಯಾಪ್ ಮಾಡೇ ಬಿಡೋಣ ಅಂತ ಇವನಿಗೂ ಅನಿಸ್ಬಿಡುತ್ತೆ. ಹಾಗೆ ಎಲ್ಲರೂ ಕಾರ್ ಹತ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾರೆ. ಎಲ್ಲಿ ಆರ್ಯ ಸಿಗ್ತಾನೋ ನೆಕ್ಸ್ಟ್ ಪಾಯಿಂಟಲ್ಲಿ ಅಲ್ಲಿ ಕಿಡ್ನ್ಯಾಪ್ ಮಾಡೋಣ ಅಂತ. ಇನ್ನೇನು ಎಲ್ಲರೂ ಹತ್ತಿ ಕೂತ್ಕೋಬೇಕು. ಅಷ್ಟರೊಳಗೆ ಮಯೂರ ಹೇಳ್ತಾನೆ, ನೋಡೋಣ ಆರ್ಯನ್ ಕಾರು ವಾಪಸ್ ಬಂತು ಅಂತ ಹೇಳಿದ ತಕ್ಷಣ ಎಲ್ಲರೂ ಇಳಿದು ಮತ್ತೊಮ್ಮೆ ಅವನ್ನೇ ನೋಡ್ತಾರೆ. ಕಾರ್ ನಿಂತ್ಕೊಳ್ಳುತ್ತೆ. ಇವನು ಮೇಲ್ಗಡೆ ಹೋಗ್ತಾನೆ, ಜೆರಾಕ್ಸ್ ಹತ್ರ ಹೋಗಿದ್ನಲ್ಲ, ಇನ್ನು ಏನೋ ಬಿಟ್ಟಿರಬೇಕು ಅಂತ ಹೋಗಿ ನೋಡ್ತಾನೆ. ಹಾಗೆ ಏನೋ ಸಮಥಿಂಗ್ ಅಂತ ತೋರಿಸ್ತಾರೆ. ದೂರದಿಂದ ಒಳಗಡೆ ಹೋಗ್ತಾನೆ ಆರ್ಯ. ಇದು ಜೆರಾಕ್ಸ್ ಪಾಯಿಂಟಲ್ಲಿ ಈ ಅಣ್ಣ ತಮ್ಮಂದ್ರಿಗೆಲ್ಲ ಖುಷಿ ಆಗುತ್ತೆ, ಎಸ್ಪೆಷಲಿ ಮುತ್ತುರಾಜನ್ಗೆ ತುಂಬ ಖುಷಿ ಆಗುತ್ತೆ. ಮುತ್ತುರಾಜನೇ ಇನಿಷಿಯೇಟ್ ತೊಗೊಂಡು, ನಡೀರಿ ಎಲ್ಲರೂ ಹೋಗಿ ಕಿಡ್ನ್ಯಾಪ್ ಮಾಡೋಣ ಅಂತ, ಲೆಟ್ಸ್ ಗೋ ಬಾಯ್ಸ್ ಅಂತ ಜೋರಾಗಿ ಅರಿಸ್ತಾನೆ. ಇದನ್ನು ನೋಡಿಬಿಟ್ಟು ಇವರಿಗೆಲ್ಲ ತುಂಬ ಆಶ್ಚರ್ಯನೂ ಆಗುತ್ತೆ, ಹಾಗೆ ಖುಷಿನೂ ಆಗುತ್ತೆ. ಬೇಗ ಹೋಗ್ರೋ, ಅವನ್ನ ಕಿಡ್ನ್ಯಾಪ್ ಮಾಡಿ ಅಂತ ಹೇಳ್ತಾನೆ. ಇವನು ಮಯೂರನೂ ಓಡ್ತಾ ಇರ್ತಾನೆ, ನೀನೆಲ್ಲಿಗೆ ಹೋಗ್ತೀಯಾ, ಇಲ್ಲೇ ಇರೋ, ಎಡ್ವರ್ಟ್ ಮಾಡ್ತೀಯಾ ಅಂತ ಹೇಳ್ತಾನೆ. ಈ ಕಡೆ ಮಹಾಬಲ ಅವರು ಮತ್ತು ದಾಸ್ ಮಾತಾಡ್ಕೋತಾ ಇರ್ತಾರೆ. ಹೇಗಿದ್ದರೂ ಸೈನ್ ಆಯ್ತಲ್ಲ, ಇನ್ನೇನು ಅಳಿಯಂದ್ರಿಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಬಟ್ ಇಲ್ಲಪ್ಪ ಅವ್ರ ಕಾಲ್ ಎತ್ತಾ ಇಲ್ಲ ಅಂತ ಹೇಳ್ತಾನೆ.
ಈ ಕಡೆ ಹರಿಗೆ ತುಂಬ ಟೆನ್ಷನ್ ಆಗಿ ವಾಯ್ಸ್ ಮೆಸೇಜ್ ಕಳಿಸಿದ ತಕ್ಷಣವೇ ಹೊರಗಡೆ ಬಂದು ನಿಂತ್ಕೋತಾನೆ. ಏನು ಮಾಡಿದರು ಅಣ್ಣ ತಮ್ಮಂದ್ರಲ್ಲ ಅಂತ. ಅಷ್ಟರೊಳಗೆ ಬೀಗರು ಬರೋದನ್ನು ಅಬ್ಸರ್ವ್ ಮಾಡ್ತಾನೆ. ಬಟ್ ಆರ್ಯ ಬಂದಿರಲ್ಲ. ಇವರಿಬ್ಬರೇ ಒಳಗಡೆ ಹೋಗ್ತಾರೆ ಹರಿಬರಿಯಲ್ಲಿ. ಇವ್ರ ಹಿಂದನೇ ಇವನ ಹಿಂದನೇ ಹರಿ ಬರ್ತಾನೆ ಓಡಿಕೊಂಡು. ದಾಸು ಮತ್ತೊಮ್ಮೆ ಕಾಲ್ ಟ್ರೈ ಮಾಡ್ತಾ ಇರ್ತಾನೆ. ಆರ್ಯನ್ಗೆ ಸಿಗ್ತಾ ಇರಲ್ಲ. ಪಿಕ್ ಮಾಡ್ತಾ ಇಲ್ಲಪ್ಪ ಅಂತ ಅಪ್ಪನಿಗೆ ಹೇಳಿದಾಗ, ಇನ್ನೇನು ಬಂದ್ರಲ್ಲ ಬೀಗರು ಅಂತ ಹೇಳಿದಾಗ ಚಂದನಗೆ ತುಂಬ ಶಾಕ್ ಆಗಿಬಿಡುತ್ತೆ. ಇವರೆಲ್ಲ ಒಬ್ರಿಗೊಬ್ರು ನಮಸ್ಕಾರ ಮಾಡ್ಕೋತಾರೆ. ಇಲ್ಲಿ ಅಳಿಯಂದ್ರು ಕಾಣಿಸ್ತಾ ಇಲ್ಲಲ್ಲ ಅಂತ ಮಹಾಬಲ ಅವರು ಕೇಳ್ತಾರೆ. ಇನ್ನೇನು ಬಂದುಬಿಡ್ತಾನೆ, ಸ್ವಲ್ಪ ಜೆರಾಕ್ಸ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಇವರು ಅಪ್ಪ ಅಮ್ಮ, ಆರ್ಯನ್ ಅಪ್ಪ ಅಮ್ಮ. ಈ ಕಡೆ ಮಹಾಬಲ ಅವರು ಹೇಳ್ತಾ ಇರ್ತಾರೆ, ನೀವು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿದಾಗ, ಇನ್ನೇನು ಆರ್ಯ ಬಂದ ತಕ್ಷಣ ಒಂದೊಂದು ಸಿಗ್ನೇಚರ್ ಆದರೆ ಮುಗ್ದೋಯ್ತು ಅಂತ ಹೇಳ್ತಾನೆ. ಅದಕ್ಕೆ ಆರ್ಯ ಅವರ ತಂದೆ ಹೇಳ್ತಾರೆ, ನಮ್ಮ ಮಹಾಲಕ್ಷ್ಮಿ ಸೊಸೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನೋಡೆ, ದೃಷ್ಟಿ ತೆಗಿ ಅಂತ ಹೆಂಡ್ತಿಗೆ ಹೇಳ್ತಾರೆ. ಹೀಗೆ ಒಬ್ರಿಗೊಬ್ರು ಮಾತಾಡ್ತಾ ಇರಬೇಕಾದ್ರೆ ಆ ಕಡೆಯಿಂದ ಅಂಕಲ್ ಅಂತ ಒಂದು ಸೌಂಡ್ ಬರುತ್ತೆ. ಎಲ್ಲರೂ ತಿರುಗಿ ನೋಡ್ತಾರೆ. ಆರ್ಯನ್ ಫ್ರೆಂಡ್ ಆಗಿರ್ತಾನೆ ಆ ಹುಡುಗ. ಈಗೀಗಾಯಿತು ಅಂತ ಅವ್ರ ಅಪ್ಪನಿಗೆ ಹೇಳ್ತಾನೆ. ಹೀಗೆ ಆರ್ಯ ಜೆರಾಕ್ಸ್ ಪಾಯಿಂಟಲ್ಲಿ ರೆಸ್ಟ್ ರೂಮ್ಗೆ ಅಂತ ಹೋಗಿರ್ತಾನೆ. ನಾನು ಹೊರಗಡೆನೇ ಇದ್ದೆ ಕಾರಲ್ಲಿ. ಅಷ್ಟರೊಳಗೆ ಒಂದು 4-5 ಜನ ಸೇರಿಬಿಟ್ಟು ಅವನ್ನ ಕಿಡ್ನ್ಯಾಪ್ ಮಾಡಿಕೊಂಡು ತೊಗೊಂಡೋದ್ರು. ನನಗೆ ಆಮೇಲೆ ಗೊತ್ತಾಯಿತು ಅಂತ ಬಂದು ಹೇಳ್ತಾನೆ. ಈ ಕಡೆ ಚಂದನಗಂತೂ ತುಂಬಾ ಖುಷಿಯಾಗಿರುತ್ತೆ. ಅಯ್ಯಪ್ಪ, ಮದುವೆ ರಿಜಿಸ್ಟ್ರೇಷನ್ ಮದುವೆ ಹೇಗಾದರೂ ತಪ್ಪುತ್ತಲ್ಲ, ಆರ್ಯ ಬಂದು ಸೈನ್ ಮಾಡೋದು ತಪ್ಪೋಯ್ತು ಅಂತ ಅನ್ಕೋತಾ ಇರ್ತಾಳೆ. ಈ ಕಡೆ ಹರಿಗೂ ತುಂಬ ಖುಷಿಯಾಗುತ್ತೆ. ಏನೋ ನನ್ನ ಅಣ್ಣ ತಮ್ಮಂದ್ರೆಲ್ಲ ಏನೋ ಒಂದು ದೊಡ್ಡ ಒಳ್ಳೆ ಕಾರ್ಯ ಮಾಡಿಬಿಟ್ಟಿದ್ದಾರೆ ಅಂತ ಹೆಮ್ಮೆ ಪಡ್ತಾ ಇರ್ತಾನೆ. ಈ ಕಡೆ ಹೀಗೆ ಕಿಡ್ನ್ಯಾಪ್ ಆಯಿತು ಅಂತ ಒಂದು ಸೀನ್ ತೋರಿಸ್ತಾರೆ. ಅಷ್ಟರೊಳಗೆ ಮತ್ತೆ ಇವರೆಲ್ಲ ವರಿ ಆಗಿರೋದು ಮತ್ತೆ ಸೀನ್ ತೋರಿಸ್ತಾರೆ ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ. ಆರ್ಯವರಪ್ಪ ಈ ಕಡೆ ತುಂಬ ಗರಮ್ ಆಗಿ ಜೋರಾಗಿ ಕಿರಿಸ್ತಾರೆ. ನನ್ನ ಮಗನ್ನೇ ಯಾರು ಕಿಡ್ನ್ಯಾಪ್ ಮಾಡಿದಾರೋ ಅವ್ರು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಅರಿಸ್ತಾನೆ. ಇವರೆಲ್ಲ ಆಫೀಸಲ್ಲಿ ಕೂತ್ಕೊಂಡಿರೋ ಬೇರೆ ಎಲ್ಲ ಜನ ಇವ್ರನ್ನೇ ನೋಡ್ತಾ ಇರ್ತಾರೆ. ಈ ಕಡೆ ಮಹಾಬಲ ಅವರು ಹೇಳ್ತಾರೆ, ದಾಸು ನಮ್ಮ ಕಡೆ ಇರೋ ಜನಗಳನ್ನೆಲ್ಲ ಕಳಿಸಿ ಅಳಿಯಂದ್ರನ್ನ ಹುಡುಕ್ಸಪ್ಪ ಅಂತ ಹೇಳ್ತಾರೆ. ಈ ಕಡೆ ಹರಿಗೆ ತುಂಬ ಟೆನ್ಷನ್ನು ಆಗಿರುತ್ತೆ, ಹಾಗೆ ತುಂಬ ಸಂತೋಷವೂ ಆಗಿರುತ್ತೆ. ಮದುವೆ ಹೇಗಾದರೂ ನಿಂತುಬಿಡ್ತಲ್ಲ ಅಂತ. ಮಹಾಬಲ ಅವರು ಬೀಗ್ರ ಕಡೆ ಬಂದು ಹೇಳ್ತಾರೆ, ಅಳಿಯಂದ್ರಿಗೆ ಒಂದು ಗೆರೆ ಬಿದ್ರೂ ನನ್ನ ಜೀವ ಹೋದಂಗೆ, ಅವ್ರನ್ನ ಹೇಗಾದರೂ ಮಾಡಿ ನಾನು ಹುಡುಗಿಸ್ತೀನಿ, ಮದುವೆ ನಡೆಯುತ್ತೆ ಅಂತ ಇಬ್ಬರು ಬೀಗರು ಮಾತಾಡ್ಕೋತಾರೆ. ಎಸ್ಪೆಷಲಿ ಮಹಾಬಲ ಅವರು ಆರ್ಯನ್ ಅಪ್ಪನಿಗೆ ಹೇಳ್ತಾರೆ. ಎಲ್ಲರೂ ಈ ಆಫೀಸಲ್ಲಿ ಒಳಗಡೆ ಬರ್ತಾರೆ. ಮ್ಯಾನೇಜರ್ ಹತ್ರ ಸಮ್ಮ ರೀಸನ್ನಿಂದ ಈ ಮದುವೆ ಇವತ್ತು ಕ್ಯಾನ್ಸಲ್ ಆಯಿತು, ನಾವು ನಾಳೆ ದಿನ ಬರ್ತೀವಿ ಅಂತ ಆರ್ಯನಪ್ಪ ಮತ್ತು ಮಹಾಬಲ ಅವರು ಹೇಳಿದಾಗ, ಸಾರಿ ಸರ್, ನಾನು ಇನ್ನೊಂದು ವೀಕ್ ನಿಮಗೆ ಸಿಗೋದಿಲ್ಲ, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಕೆಲಸದ ನಿಮಿತ್ತ. ನೆಕ್ಸ್ಟ್ ವೀಕಲ್ಲಿ ನಿಮಗೊಂದೊಳ್ಳೆ ಡೇಟು ಹುಡುಕಿ ಕೊಡ್ತೀನಿ, ಅವತ್ತು ಬಂದು ನೀವೆಲ್ಲರೂ ಸಿಗ್ನೇಚರ್ ಮಾಡ್ಕೋಬೋದು ಅಂತ ಹೇಳ್ತಾರೆ ಮ್ಯಾನೇಜರು. ಆಯಿತು, ನನ್ನ ಮಗಳ ಮದುವೆ ಯಾರು ನಿಲ್ಲಿಸ್ತಾರೆ ನೋಡೇ ಬಿಡೋಣ, ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಹೇಳಿ ದಾಸು ಮತ್ತು ಮಹಾಬಲ ಅವರು ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಹೊರಟೋಗ್ತಾರೆ. ದಾಸು ಮತ್ತು ಫ್ಯಾಮಿಲಿ ಎಲ್ಲ ಹೊರಟೋಗ್ತಾ ಇದ್ದಂಗೆ ಈ ಕಡೆ ಚಂದನ ಹರಿ ಕಡೆ ನೋಡ್ತಾಳೆ. ಏನಾಗಿರ್ಬೋದು ಅಂತ. ಹರಿನೂ ಚಂದನ ಕಡೆ ನೋಡಿದಾಗ ಇವಳಿಗೆ ಗೊತ್ತಾಗ್ಬಿಡುತ್ತೆ, ಹರಿದೆ ಇದು ಕೆಲಸ, ಹೇಗಾದರೂ ಮಾಡಿ ನಿಲ್ಲಿಸ್ತೀನಿ ಅಂತ ಹೇಳಿದ್ದ, ಸಕ್ಸಸ್ ಆಗಿದೆ, ತುಂಬ ಥ್ಯಾಂಕ್ಸ್ ಅಂತ ಮನಸೊಳಗೆ ಹೇಳ್ಕೊಂಡು ಇವನ ಕಡೆ ನೋಡ್ತಾಳೆ. ಹರಿನೂ ಅಷ್ಟೇ ತುಂಬ ಹೆಮ್ಮೆಯಿಂದ ಖುಷಿಯಾಗಿ ಅವಳ ಕಡೆ ನೋಡ್ತಾನೆ, ನಾವು ಹೆಂಗೆ ಅಂತ. ಈ ಕಡೆ ಒಂದು ದೊಡ್ಡದು ಜಾಗ ತೋರಿಸ್ತಾರೆ, ಖಾಲಿ ಜಾಗ. ಅದರಲ್ಲೆಲ್ಲ ಕೆಟ್ಟೋಗಿರೋ ಬಸ್ಸು ಈ ಥರ ಎಲ್ಲ ನಿಂತ್ಕೊಂಡಿರುತ್ತೆ, ಒಂದು ಬಸ್ ಸ್ಟ್ಯಾಂಡ್ ಥರ. ಅಲ್ಲಿ ಜನಸಂದಣಿ ಯಾವುದೂ ಇರೋಲ್ಲ. ಅಂಥ ಕಡೆ ಬಂದು ಆರ್ಯನ್ನೇ ಕರ್ಕೊಂಬರ್ತಾರೆ ಈ ಅಣ್ಣ ತಮ್ಮ ಅಂದ್ರಲ್ಲ.
ಕಂಠಿ ಮತ್ತು ಮಯೂರ ಇವರೆಲ್ಲ ಮಾತಾಡ್ಕೋತಾರೆ. ಮುತ್ತುರಾಜು ಏನೋ ಈ ಥರ ಇಲ್ಲೆಲ್ಲ ಕರ್ಕೊಂಡು ಬಂದಿದ್ದೀವಿ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ, ಅವ್ನು ಬೇರೆ ಈ ಥರ ಕಿರಿಸ್ತಾ ಇದ್ದಾನೆ, ಏನು ಅಂತ ನೋಡ್ಕೊ ಹೋಗ್ರು ಅಂತ ಮುತ್ತುರಾಜ್ ಅಣ್ಣ ತಮ್ಮಂದ್ರಿಗೆಲ್ಲ ಬೈತಾನೆ. ಅಷ್ಟರಲ್ಲಿ ಹರಿ ಕಾಲ್ ಮಾಡ್ತಾನೆ, ಅಣ್ಣ ಈ ಮದುವೆ ಕ್ಯಾನ್ಸಲ್ ಆಯಿತು, ತುಂಬ ಉಪಕಾರ ಆಯಿತು ನಿಮ್ಮೆಲ್ಲರಿಂದ, ಆ ಹುಡುಗಿಗಂತೂ ತುಂಬ ಒಳ್ಳೆಯದಾಯಿತು, ನೀವು ಮಾಡಿರೋ ಕೆಲಸದಿಂದ ಅವಳ ಜೀವನ ಬಚಾವಾಯಿತು ಅಂತ ಹಾಗೆ ಹೀಗೆ ಅಂತ ಹರಿ ಹೊಗಳ್ತಾ ಇರ್ತಾನೆ ಅಣ್ಣ ತಮ್ಮಂದ್ರಿಗೆಲ್ಲ. ಈ ಕಡೆ ಆರ್ಯ ಗಲಾಟೆ ಮಾಡೋದನ್ನು ನೋಡಿ ಅವನಿಗೇನು ಬೇಕೋ ತಿನ್ನೋದಕ್ಕೆ ಕೊಡು ಹೋಗ್ರು ಅಂತ ಮುತ್ತುರಾಜ್ ಹೇಳ್ತಾನೆ. ಕಂಠಿ ಹೇಳ್ತಾನೆ, ನಾವು ಕಿಡ್ನಾಪ್ ಮಾಡಿದ್ವೋ ಅಥವಾ ಇವನೇ ನಮ್ಮನ್ನು ಕಿಡ್ನಾಪ್ ಮಾಡಿದನೋ ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಜೋರು ಗಲಾಟೆ ಮಾಡ್ತಾ ಇದ್ದಾನೆ, ಇವನಿಗೆ ಹೇಗಾದರೂ ಪಾಠ ಕಲಿಸ್ಬೇಕು ಅಂತ ಹೇಳಿ ಕಂಠಿ ಬೇಗ ಆರ್ಯನ ಕಡೆ ಹೋಗಿ ಚೆನ್ನಾಗಿ ಹೊಡಿತಾನೆ. ಈ ಹೊಡೆಯೋದನ್ನು ಇವರಿಬ್ಬರು ಅಣ್ಣ ತಮ್ಮಂದರು ನೋಡ್ತಾ ಇರ್ತಾರೆ. ಹಾಗೆ ಮುತ್ತುರಾಜ್ ಬಿಡ್ಸಕ್ಕೆ ಹೋಗ್ತಾನೆ, ಹೀಗೆಲ್ಲ ಮಾಡಬಾರ್ದು ಬಿಡು, ಅವನ್ನ ಏನಾದರೂ ಮಾಡಿಬಿಡ್ತೀಯ ಅಂತ ಈ ಕಡೆ ಕಂಠಿನ ಕರ್ಕೊಂಬರ್ತಾನೆ ಮುತ್ತುರಾಜ್. ಆರ್ಯ ಇದ್ದು ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ಚೀರ್ತಾನೇ ಇರ್ತಾನೆ. ಈ ಕಡೆ ಹರಿ ಎಲ್ಲರನ್ನೂ ಪಿಕಪ್ ಮಾಡಿಕೊಂಡು ಅವ್ರ ಮನೆ ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹರಿಗೆ ಅಂತೂ ತುಂಬ ಸಂತೋಷವಾಗಿರ್ತಾನೆ, ಹಾಗೆ ಚಂದನೂ ಅಷ್ಟೇ ತುಂಬ ಖುಷಿಯಾಗಿರ್ತಾಳೆ. ಈ ಕಡೆ ಎಲ್ಲರೂ ಉಳಿದವರೆಲ್ಲರೂ ತುಂಬ ವರಿಯಾಗಿರ್ತಾರೆ, ದುಃಖ ಪಡ್ತಾ ಇರ್ತಾರೆ. ಅವರಮ್ಮ ಈಗೇನೋ ಅಪಶಕುನ ಥರ ಆಯಿತು ಹಾಗೆ ಹೀಗೆ ಅಂತ ತುಂಬ ಗೊಣಗಾಡ್ತಾ ಇರ್ತಾಳೆ. ಅದಕ್ಕೆ ಮಹಾಬಲ ಅವರು ಹೆಂಡ್ತಿಗೆ ಚೆನ್ನಾಗಿ ಬೈದು ಸುಮ್ಮನೆ ಇರ್ತೀಯ ನೀನು ಅಂತ ಜೋರು ಮಾಡಿ ಬಾಯಿ ಮುಚ್ಚಿಸ್ತಾರೆ. ಹರಿಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ, ಹೆಂಡ್ತಿಗೋ ಇಷ್ಟು ಬೈತಾ ಇದ್ದಾರೆ, ಇನ್ನು ನಾನೇ ಕಿಡ್ನ್ಯಾಪ್ ಮಾಡಿಸಿದ್ದೀನಿ ಅಂತ ಗೊತ್ತಾದರೆ ನಂದು ಏನು ಕಥೆನೋ ಅಂತ ಹರಿ ಗೊಣಗಾಡ್ತಾ ಇರ್ತಾನೆ. ಅಷ್ಟರೊಳಗೆ ಮನೆ ಬರುತ್ತೆ, ಎಲ್ಲರೂ ಇಳಿದು ಹೋಗ್ತಾರೆ. ಈ ಕಡೆ ಮನೆ ಬರ್ತಿದ್ದಾಗೆ ಎಲ್ಲರೂ ಇಳಿದು ಹೋದ ತಕ್ಷಣವೇ ಹರಿ ಹೇಳ್ತಾನೆ, ಮೇಡಮ್ ಅಂತ ಕೂಗ್ತಾನೆ. ಈ ಕಡೆ ಚಂದನ ತಿರುಗಿ ನೋಡ್ತಾಳೆ ಡ್ರೈವರ್ ಹರಿ ಕಡೆ, ಏನು ಮೇಡಮ್ ಇಷ್ಟು ದೊಡ್ಡ ವಿಚಾರಕ್ಕೆ ನೀವು ಖುಷಿ ಪಡ್ತಾ ಇರೋದು ನೋಡಿದರೆ ಅವ್ರಿಗೆಲ್ಲ ಡೌಟ್ ಬರ್ತಾ ಇರುತ್ತೆ, ನೀವು ಬೇಜಾರಲ್ಲೇ ಆಗಿರೋ ಥರ ನಾಟಕ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಚಂದನ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಓವರಾಗೆ ಮಾಡ್ತಾಳೆ ಅನಿಸುತ್ತೆ, ಹಾಗೆ ಅಳ್ತಾನೇ ಇರ್ತಾಳೆ. ಮದುವೆ ಏನೋ ತಪ್ಪೋಗ್ಬಿಟ್ಟಿದೆ, ನನಗೆ ತುಂಬ ದುಃಖ ಆಗಿದೆ ಅಂದ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಅದಕ್ಕೆ ಮನೆಯಲ್ಲಿ ಇರೋರೆಲ್ಲನೂ ಸಮಾಧಾನ ಪಡಿಸ್ಕೊಂಡು ಮನೆ ಒಳಗಡೆನೇ ಹೋಗ್ತಾರೆ. ಈ ಕಡೆ ಹರಿ ಅನ್ಕೋತಾನೆ, ತುಂಬ ನಾಟಕ ಮಾಡ್ತೀರಾ ಮೇಡಮ್ ನೀವು ಅಂತ ಗೊಣಗ್ತಾ ಇರ್ತಾನೆ. ಈ ಕಡೆ ಒಳಗಡೆ ಬಂದ್ರೂ ಚಂದನ ಅಳ್ತಾನೇ ಇರ್ತಾಳೆ. ಮಹಾಬಲ ಅವರು ನೋಡ್ತಾರೆ, ಮಗಳಿಗೆ ಬೇಜಾರಾಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಈ ಕಡೆ ಚಂದನ ಅವರಮ್ಮ ಸ್ವಲ್ಪ ಸಮಾಧಾನ ಮಾಡಿ ಹಾಗೆ ಗೊಣಗ್ತಾ ಇರ್ತಾಳೆ, ಯಾಕಾಯಿತು ಹೀಗಾಯಿತು ಅಂತ. ಮತ್ತೆ ಮಹಾಬಲ ಅವರು ಸುಮ್ಮನೆ ಇರ್ತೀಯ ನೀನು ಅಂತ ಮತ್ತೆ ಜೋರಾಗಿ ಬೈತಾರೆ ಹೆಂಡ್ತಿಗೆ. ನಾನು ಆವಾಗಲೇ ಹೇಳಿಲ್ವಾ ನಾನೆಲ್ಲ ಸರಿ ಮಾಡ್ತೀನಿ ಅಂತ, ಅಂದ್ರೂ ನೀನು ಮತ್ತೆ ಇದೇ ರಾಗ ಹೇಳ್ತಾ ಇದೆಯಲ್ಲ, ಅಪಶಕುನ ಹೀಗಾಗಬಾರ್ದಿತ್ತು ಹಾಗೆ ಹೀಗೆ ಅಂತ ಹೇಳ್ತಾನೆ ಇದೆಯಲ್ಲ ಅಂತ ಹೆಂಡ್ತಿಗೆ ಬೈತಾರೆ. ಹಾಗೆ ಚಂದನ ಅಳೋದನ್ನು ನಿಲ್ಲಿಸೋದೇ ಇಲ್ಲ, ಸಮಾಧಾನ ಪಡ್ಕೊಮ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಚಂದನ ಇದು ಆರ್ಯ ಸಿಗ್ತಾನ ಇವರಿಗೆಲ್ಲ, ಹಾಗೆ ಯಾರು ಮಾಡಿಸಿದ್ದು ಕಿಡ್ನ್ಯಾಪ್ ಅಂತ ಗೊತ್ತಾಗುತ್ತಾ, ಇವು ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ನೆಕ್ಸ್ಟ್ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಸಿಗೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ. ಎಲ್ರಿಗೂ ನಮಸ್ಕಾರ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.